ಹೆಂಗಿದ್ಯವ್ವ? ನಾ ಚಲೋ ಇದ್ದೀನ್ರಿ, ನೀವ್ ಹೆಂಗಿದ್ದೀರಿ? ನೋಡೆಯವ್ವ ಹಿಂಗಿದ್ದೀನಿ. ಹೋಟೆಲ್ ಬೇರೆ ತಗೊಂಡಿನಿ, ನೋಡ್ಕೋಬೇಕಲ್ಲ, ಜವಾಬ್ದಾರಿ ಬೇರೆ ಜಾಸ್ತಿ ಐತಿ ನೋಡ. ಹೌದ್ರಿ, ಅದು ಕರಿ ಐತಿ. ಮನೆಗ ಎಲ್ಲ ಚಲೋ ಇದ್ದಾರೇನು? ಪರವಾಗಿಲ್ಲ, ಚಲೋ ಇದ್ದಾರೆ. ಮಗನ್ಗ ಮದ್ವೆ ಮಾಡೋ ಯೋಚನೆ ಮಾಡಿ ಏನ? ಮಾಡ್ತಿದ್ದೀನಿ, ಸುಮಾರು ನೋಡ್ದೆ ನೋಡ್ರಿ, ಯಾವ್ದು ಸೆಟ್ ಆಗೋಂಗಿಲ್ಲ. ಹುಡ್ಗಿ ಮನೆಯವ್ರು ಒಪ್ಕೊಂಡ್ರ ಇವ ಒಪ್ಪಂಗಿಲ್ಲ, ಇವ ಒಪ್ಕೊಂಡ್ರ ಅವ್ರ ಒಪ್ಪಂಗಿಲ್ಲ, ಹಿಂಗಾಗೈತಿ ನೋಡ್ರಿ. ಪ್ರಯತ್ನ ಪಡ್ತಿರ್ಬೇಕು ನೋಡ, ಟೈಮ್ ಬಂದ್ರ ಎಲ್ಲ ಆರಾಮಾಗಿ ಆಗೋಗ್ತದ ನೋಡ. ಟೈಮು ಬಂತು, ನಮ್ಮ ಮಂಗ್ಯಾವು ಬಂತು. ಏನ್ರಲ್ಲ ಬಂದದ್ದು? ಊಟ ಮಾಡೋಣ ಅಂತ ಬಂದ್ವಜ್ಜಿ. ಹೌದೇನೋ ಮಂಗ್ಯಾವ, ಮತ್ತೆ ಇಲ್ಲಿ ಯಾಕೆ ನಿಂತೀರಿ? ಅಲ್ಲಿ ಹೋಗಿ ಕುಂದ್ರಿ. ವಾ, ಇವ್ರು ಯಾರಜ್ಜಿ ಹೊಸಬ್ರು? ಇವರು ನಮ್ಮ ಸಂಬಂಧಿ ಇದಾರ. ವಾ, ಹೌದಾ, ಒಳ್ಳೇದಜ್ಜಿ. ಇವತ್ತು ನಿಮ್ಗೊಂದು ಆಫರ್ ತಂದಿದ್ದೀನಿ ನೋಡ್ರಜ್ಜಿ. ಎಂತ ಆಫರ ಮಂಗ್ಯ? ನೀವು ಡಿಸ್ಕೌಂಟಲ್ಲಿ ಊಟ ಕೊಡಂಗಿದ್ರ ನಾನಿಲ್ಲೇ ಊಟ ಮಾಡೋಣ ಅಂತಜ್ಜಿ. ಯಾಕ ಡಿಸ್ಕೌಂಟ್ ಬೇಕೇನ ಮಗನ ನಿಂಗೆ? ಹೌದಜ್ಜಿ, ಈಗೆಲ್ಲ ಕಡೆ ಡಿಸ್ಕೌಂಟ್ ನಡೀತೈತೆ ಗೊತ್ತಾ ನಿಮ್ಗೆ? ಹೌದೇನ? 3 ಜನಕ್ಕೂ ಬೇಕೇನು ಡಿಸ್ಕೌಂಟ್? ಇಲ್ಲ ಜಿ, ನಂಗೆ ಮಾತ್ರ. ಯಾಕ ಅವರಿಬ್ರು ಊಟ ಮಾಡೋಂಗಿಲ್ಲನ? ಇಲ್ಲ ಕಣಜ್ಜಿ, ಅವರಿಬ್ಬರದು ಊಟ ಆಗಿದೆ, ನಂದು ಇನ್ನೂ ಆಗಿಲ್ಲ, ಅದಕ್ಕೆ ಫಸ್ಟ್ ನಿಮ್ಗೆ ಆಫರ್ ಕೊಡ್ತಿರೋದು. ವಾಟ್ ಅಜ್ಜಿ ಇಸ್ ಆಸ್ಕಿಂಗ್? ಅಜ್ಜಿ ಟೆಲ್ಲಿಂಗ್ ಯು ಆಲ್ಸೋ ಈಟ್ ಫುಡ್ ಗಿವಿಂಗ್ ಡಿಸ್ಕೌಂಟ್. ಓ ಓಕೆ ಓಕೆ. ಯಾ ಬಟ್ ಐ ಆಲ್ರೆಡಿ ಹ್ಯಾಡ್ ಲಂಚ್, ಐ ಡೋಂಟ್ ನೀಡ್ ಡಿಸ್ಕೌಂಟ್. ಸರಿ ಸರಿ, ನಿಂಗೆ ಬೇಡ ಅಂದ್ರೆ ಸುಮ್ನಿರಮ್ಮಿ, ನಾನ್ ಮಾಡ್ಕೋತೀನಿ ಊಟವ. ಏನಂತ ಅವಳಗ? ಅದೇ ಅಜ್ಜಿ ಡಿಸ್ಕೌಂಟ್ ಕೊಡೋದಾದ್ರ ನಾನು ಊಟ ಮಾಡ್ತೀನಿ ಅಂತ ಅವಳೆ. ನಾನು ಬೇಡ, ನಿಂದು ಊಟ ಆಗೈತಿ, ಇವತ್ತು ನಾನು ಡಿಸ್ಕೌಂಟ್ನಾಗ ಮಾಡ್ತೀನಿ, ಇನ್ನೊಂದ್ ದಿನ ನೀನು ಡಿಸ್ಕೌಂಟಲ್ಲಿ ಮಾಡೋಂತಿ ಅಂತ ಹೇಳ್ತಿದ್ದೆ. ಹೌದೇನೋ ಮಂಗ್ಯ, ನಿಂಗ ಡಿಸ್ಕೌಂಟ್ ಬೇಕೇನ? ಆತು ಹೋಗ್ಲಿ, ಇವತ್ತೊಂದಿನ ನೀನು ಡಿಸ್ಕೌಂಟಲ್ಲಿ ತಿನ್ನೋಂತಿ ನೋಡ. ಯಾಕೋ ಅಜ್ಜಿನ ಡಿಸ್ಕೌಂಟ್ ಕೇಳ್ತೀಯ ಪಾಪ? ನೀ ಮುಚ್ಚಲಾ ಬಾಯಿ, ನಾನೇ ನಿಮ್ಮ ಅಜ್ಜಿನ ಡಿಸ್ಕೌಂಟ್ ಕೇಳದ್ನೆ. ನಮ್ಮ ಅಜ್ಜಿನ ಡಿಸ್ಕೌಂಟ್ ಕೇಳಿದ್ದು ಅದು ಬಿಸ್ನೆಸ್ ಕೊಡ್ತಾ ಇಲ್ವಾ? ಸುಮ್ಕೇನೇನ್ ಮತ್ತೆ? ಆತು, ಆದ್ರ ಊಟ ಇರೋದು ಒಂದೇ ಪ್ಲೇಟು, ಎಲ್ಲ ಖಾಲಿ ಆಗಿದೆ. ಅದು ಒಂದು ಕಸ್ಟಮರ್ಗೆ ಅಂತ ಇಟ್ಟಿದ್ದೀನಿ ನೋಡ, ಇಷ್ಟೊತ್ತಾದ್ರೂ ಅದು ಬಂದಿಲ್ಲ ಯಾಕೋ. ಸರಿ, ಅದ ನಿಂಗ ಡಿಸ್ಕೌಂಟ್ ನಾ ಕೊಡ್ತೀನಿ, ತಿನ್ನೋಗು. ನೋಡ್ಲಾ ಹಿಂಗೆ ಕೊನೆಗೂ ಅಜ್ಜಿ ಹತ್ರ ಡಿಸ್ಕೌಂಟ್ ಕೂಪನ್ ತಗೊಂಡೇ ಬಿಟ್ಟೆ. ನಾವು ಅಂದ್ರೆ ಹೆಂಗೆ ಗೊತ್ತಾ? ವಾಟ್ ಹ್ಯಾಪೆಂಡು ಏನು ಇಲ್ಕಣಮಿ, ನನಗೆ ಹಸುವಾಗ್ತಿದೆ ಈಗ. ಇವಳಿಗೆ ಇಂಗ್ಲಿಷ್ನಾಗ ಬೇರೆ ಎಲ್ಲ ಹೇಳ್ಬೇಕು. ನೀನು ಇಲ್ಲೇ ವೇಟಿಂಗು, ಐ ಗೋ ಅಂಡ್ ಈಟಿಂಗು ಅಂಡ್ ಕಮಿಂಗು, ಓಕೆ ಹಿಂಗು? ಓ ಓಕೆ ಓಕೆ, ಎಂಜಾಯ್ ದ ಫುಡ್, ಓಕೆ? ಹಾ ಓಕೆ ಓಕೆ. ಸರಿ, ಊಟ ಕೊಡ್ರಜ್ಜಿ. ಅಲ್ಲಿ ಹೋಗಿ ಕಿಚನ್ ಅಲ್ಲಿ ನಾ ಹೇಳ್ದೆ ಅಂತ ಹೇಳ, ಒಂದು ಊಟ ಇದೆಯಲ್ಲ ಅದು ಕೊಡ್ಬೇಕಂತೆ ಅಂತ ಇಸ್ಕೊಂಡು ತಾತಂಗ 50 ರೂಪಾಯಿ ರೊಕ್ಕ ಕೊಟ್ಬಿಡು. ಅದು 100 ರೂಪಾಯಿ ಆಗ್ತದ ಊಟ. ನಿಂಗಂತ 50% ಡಿಸ್ಕೌಂಟ್ ಕೊಟ್ಟಿನಿ ನೋಡ. ಓ ಸೂಪರ್ ಅಜ್ಜಿ, ತುಂಬಾ ಥ್ಯಾಂಕ್ಸ್. ಅಕಸ್ಮಾತ್ ಆ ಕಸ್ಟಮರ್ ಆಮೇಲೆ ಬಂದ್ರ ಏನ್ ಮಾಡ್ತೀರಜ್ಜಿ? ಅವ್ರು ಬಂದ್ರ ಇಲ್ಲೇ ಹತ್ರದಾಗ ಒಂದು ಚಿಕ್ಕ ಹೋಟೆಲ್ ಐತಿ, ಅಲ್ಲಿಂದ ಏನಾದ್ರು ತರಿಸಿ ಕೊಡ್ತೀನಿ ಬಿಡು. ನೀ ತಲೆ ಕೆಡ್ಸ್ಕೋಬೇಡ, ಹೋಗಿ ತಿನ್ನು ಮಂಗ್ಯ. ಆಯ್ತಜ್ಜಿ, ಈಗ್ಲೇ ಹೋಗ್ತೀನಿ. ನೀವಿಬ್ರು ಇಲ್ಲೇ ಇರೋ, ನಾ ಹೋಗಿ ಸೂಪರ್ ಊಟ ಮಾಡ್ಕೊಂಡ್ ಬರ್ತೀನಿ. ವಾಟ್ ಗೋಯಿಂಗ್ ಈಟಿಂಗ್ ಕಮಿಂಗ್, ಯು ಹಿಯರ್ ಓನ್ಲಿ. ಓ ಓಕೆ ಓಕೆ, ಗೋ ಎಂಜಾಯ್ ದ ಫುಡ್, ಓಕೆ? ಯಾ ಸೂಪರ್ ಎಂಜಾಯ್. ಯಾರವ್ವ ಇವರೆಲ್ಲ ಮಂದಿ? ಮಂಗ್ಯಾವು ಹಳೆ ಹೋಟೆಲ್ ಇದ್ದಾಗಿಂದಾನು ದಿನ ಬರ್ತಾರ, ಹಂಗ ಹೋಗ್ತಾರಷ್ಟೇ. ಮತ್ತ ಊರ್ ಕಡೆ ಏನಾರು ಸಮಾಚಾರ ಐತೇನು? ಅದ ಆ ಬಸಣ್ಣನ ಮಗ ಯಾವ್ದೋ ವ್ಯಾಪಾರ ಮಾಡ್ತೀನಿ ಅಂತ ಹೋಗಿ ಎಲ್ಲ ರೊಕ್ಕ ಕಳ್ಕೊಂಡಂತ. ಅವ್ರ ಮನೆಯೀಗ ಮಾರಾಟಕ್ಕಿಟ್ಟವ್ರೆ. ಬಸಣ್ಣ ಮಡದಿ ಸಿಕ್ಕಿದ್ಲು, ಎಲ್ಲ ಹೇಳದ್ಲು, ಹಿಂಗಾಗೈತಿ ನೋಡ್ರಿ ಅಂತ. ಅದಕ್ಕೆ ಕಣೆ ಯವ್ವ, ಯಾವುದೇ ವ್ಯಾಪಾರದಲ್ಲಿ ಅನುಭವ ಪಡ್ಕೊಂಡು ಆಮೇಲೆ ಕೈ ಹಾಕ್ಬೇಕು ನೋಡ, ಇಲ್ಲಾಂದ್ರೆ ಹಿಂಗೆ ಆಗ್ತೈತಿ. ಎಷ್ಟು ಸಾಲ ಮಾಡಿದ್ದಂತ ಅವ್ರ ಮಗ. ಪಾಪ ಬಸಣ್ಣ ಒಳ್ಳೆ ಮನುಷ್ಯ ಇದ್ದಾನ ನೋಡ. ಅವನು ಒಬ್ರಿಗೆ 1 ರೂಪಾಯಿ ಕೂಡ ಮೋಸ ಮಾಡಿಲ್ಲ, ಕಷ್ಟಪಟ್ಟು ರೂಪಾಯಿ ಸೇರಿಸಿ ಆ ಮನೆ ಕಟ್ಟಿದ್ದ. ನನ್ನ ಹತ್ರನೂ ಸ್ವಲ್ಪ ರೊಕ್ಕ ಇಸ್ಕೊಂಡಿದ್ದ ನೋಡ. ಒಂದ್ಸಲ ನಾನೇ ಮರ್ತ ಹೋಗಿದ್ದೆ, ಮಧ್ಯರಾತ್ರಿ ಮನೆಗೆ ಬಂದು ಕೊಟ್ಟೋದ. ಅಂತ ಒಳ್ಳೆ ಮನುಷ್ಯ ಇದ್ದಾನವ. ಅದೇ ಅವ್ವ, ಎಲ್ರಿಗೂ ಊರ್ನಾಗ ಅದೇ ಬೇಜಾರೈತಿ, ಇಂತ ಒಳ್ಳೆ ಮನುಷ್ಯಂಗ ಹಿಂಗಾಗ್ಬಾರ್ದಿತ್ತು ಅಂತ. ಒಂದ್ ಕೆಲ್ಸ ಮಾಡ ಯವ್ವ, ಈ ಸಲ ಊರ್ಗ್ ಹೋದಾಗ ಅವನ್ಗ ನಂಗೆ ಫೋನ್ ಹಚ್ಚೋಕ್ ಹೇಳು, ನಾ ಮಾತಾಡ್ತೀನಿ. ಮನಿ ಮಾರೋದ್ ಬೇಡ, ನನ್ನ ಕೈಲಿ ಏನ್ ಮಾಡಕ್ ಆಗ್ತದ ನೋಡೋಣ. ವಾಟ್ ಅಜ್ಜಿ ಇಸ್ ಟೆಲ್ಲಿಂಗ್? ರಿಲೇಷನ್ಸ್ ಟಾಕಿಂಗ್. ಓ ಓಕೆ ಓಕೆ. ಚೆನ್ನಾಗಿತ್ತಜ್ಜಿ ಊಟ, ಲಿಮಿಟೆಡ್ ಇದ್ರು ಸಫಿಷಿಯಂಟ್ ಇತ್ತು. ಹೌದಲ್ಲ ಮಂಗ್ಯ, ರೊಕ್ಕ ಕೊಟ್ಟಿತಾನ ತಾತಂಗ? ಹೌದಜ್ಜಿ, ಫುಲ್ 50 ರೂಪಾಯಿ ಕೊಟ್ಟಿದ್ದೀನಿ. ಪಲ್ಯ ಹಪ್ಪಳ ಮಾತ್ರ ಇರ್ಲಿಲ್ಲ ಜಿ, ಅದು ಕಮ್ಮಿ ಇತ್ತು. ಅನ್ನ ಸಾಂಬಾರು ರಸಂ ಚೆನ್ನಾಗಿತ್ತು. ಹೌದೇನೋ ಮಂಗ್ಯ, ನನ್ ಕಸ್ಟಮರ್ ಅದು ಪಲ್ಯ ಹಪ್ಪಳ ತಿನ್ನಲ್ಲ ನೋಡ, ಅದಕ್ಕ ಇಟ್ಟಿಲ್ಲ. ಬಂದಿಲ್ವೇನಜ್ಜಿ ನಿಮ್ ಕಸ್ಟಮರ್ ಇನ್ನು? ಇವತ್ ಯಾಕೋ ಲೇಟ್ ಆಗೈತಿ, ಅದೇ ನೋಡ್ತಾ ಇದ್ದೀನಿ ನೋಡ. ವಾ ಬನ್ನಲ್ಲ ಈಗ. ಯಾರಜ್ಜಿ? ಅದೇ ಕಣ ಮಂಗ್ಯ, ಕಸ್ಟಮರ್. ಶಬ್ದ ಕೇಳಿಸ್ತಲ್ಲ. ಅದು ನಾಯಿ ಬಗಳಿದ್ದಜ್ಜಿ. ಹೌದೋ ಮಂಗ್ಯ, ಅದು ನನ್ ಕಸ್ಟಮರ್ ಐತಿ ಕಣೋ. ಅಂದ್ರ ನಾಯಿಗಿಟ್ಟಿದ್ದು ನಂಗೆ ಹಾಕಿದ್ದ? ವಾಟ್ ಹ್ಯಾಪೆಂಡ್? ವೈ ಯು ಆರ್ ಆಂಗ್ರಿ? ಅಗೈನ್ ಆರ್ ಯು ಹಂಗ್ರಿ? ನೀ ಸುಮ್ ನಿಂತ್ಕೋ. ವಾಟ್ ಅಂತೆ ವಾಟ್? ನಾಯಿ ತಿನ್ನೋದನ್ನ ನನಗ್ ತಿನ್ಸವ್ರೆ. ಅಲ್ಲಜ್ಜಿ, ಅವಾಗಿಂದ ಕಸ್ಟಮರ್ ಅಂದ್ರಿ ಮತ್ತೆ? ಹೌದೋ ಮಂಗ್ಯ, ಅದು ಅಂತ ಹೇಳಿಲ್ಲೇನ? ಅದು ಅಂದ್ರೆ ಏನರ್ಥ? ಹೋಗ್ಲಿ ಬಿಡು, ನೀ ಯಾಕೆ ಚಿಂತೆ ಮಾಡ್ತಿ? ಬೇರೆ ತರಿಸಿ ಅದಕ್ಕೆ ಹಾಕ್ತೀನಿ. ನಿಂಗೆ ಹೊಟ್ಟೆ ತುಂಬ್ತೋ ಇಲ್ಲೋ ಅದು ಹೇಳು. ಹಂಗಾದ್ರೆ ನಂದು 50 ರೂಪಾಯಿ ವಾಪಸ್ ಕೊಡಿ. ಯಾಕೆ ವಾಪಸ್ ಕೊಡ್ಬೇಕು?
ಮತ್ತೆ ನಾಯಿಗೆ ಹಾಕೋದು ಫ್ರೀ ಇರೋದನ್ನ 50 ರೂಪಾಯಿ ನನಗ್ ಕೊಟ್ಟಿದ್ದೀರಲ್ಲ. ಹೆಂಗೈತಿ ಮಗನ, ಅದೇನು ಫ್ರೀ ತಿನ್ನಂಗಿಲ್ಲ ನೋಡ. ದಿನ ನಾನ್ ಮನೆಗೆ ಹೋಗೋವರೆಗೂ ನನ್ ಜೊತೆ ಬಾಡಿ ಗಾರ್ಡ್ ಆಗಿ ಬಂದು ಹೋಗ್ತದ. ಅದಕ್ಕೆ ನಾನ್ ಕೊಡೋ ಫೀಸ್. ನಾನು ಅದಕ್ಕೆ ಹೇಳ್ದೆ ನಿಂಗೆ ಡಿಸ್ಕೌಂಟ್ ಅಲ್ಲಿ ಕೇಳ್ಬೇಡ ಅಜ್ಜಿ ಹತ್ರ ಅಂತ. ಈಗ ನೋಡು, ನಾಯಿ ತಿನ್ನೋ ಊಟ ನೀನ್ ತಿಂದಿದ್ಯಾ. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳ. ಹಂಗೆಲ್ಲ ಆಗಲ್ಲ ಅಜ್ಜಿ, ನಾನ್ ತಾತಂಗ್ ಹೇಳ್ತೀನಿ ಅಷ್ಟೇ. ಆಮೇಲೆ ಹೋಗೋ ಮಂಗ್ಯ, ಅವ್ರ ತಾತಂಗ್ ಹೇಳು, ನಂಗೇನು ತೊಂದ್ರೆ ಇಲ್ಲ. ನಾನೀಗ ಹೋಗಿ ಅಜ್ಜಿ ಹೇಳಿದ್ರು 50 ರೂಪಾಯಿ ಕೊಡ್ಬೇಕಂತೆ ಅಂತ ಇಸ್ಕೋತೀನಿ. ತಾತಂದೇನಿದ್ರು ಇಸ್ಕೊಳ್ಳೋದಷ್ಟೇಯ, ಕೊಡೋದೆಲ್ಲ ಏನಿದ್ರು ನನ್ ತಾವನೇ ಬರ್ಬೇಕು ನೋಡ. ಅಜ್ಜಿ, ಇವತ್ತು ನೀವು ನಾಯಿಗಿಟ್ಟಿದ ಊಟ ನನಗ್ ತಿನ್ಸಿದ್ರಲ್ಲ, ಅದು ದುಡ್ಡು ತಗೊಂಡು ನಂಗೂ ಟೈಮ್ ಬರ್ತದ, ಅವಾಗ ತೋರಿಸ್ತೀನಿ ನೋಡ್ರಿ. ತಾತು ನಡಿಯೋ ಮಂಗ್ಯ. ವೈ ಯು ಆರ್ ಆಂಗ್ರಿ? ಅಗೇನ್ ಆರ್ ಯು ಹಂಗ್ರಿ? ಏನ್ ಹಂಗ್ರಿ? ಕೀಪಿಂಗ್ ಫುಡ್ ಫಾರ್ ಡಾಗ್, ಗಿವಿಂಗ್ ಮೀ ಟು ಈಟ್. ಓ ಓಕೆ ಓಕೆ, ಡೋಂಟ್ ವರಿ, ರಿಜೆಕ್ಟ್ ಇಟ್. ತಿಂದ ಮೇಲೆ ಏನಮ್ಮಿ ರಿಜೆಕ್ಟು ಇಲ್ಲ, ಎಜೆಕ್ಟು ಇಲ್ಲ. ಈ ಅಜ್ಜಿ ಹತ್ರ ಡಿಸ್ಕೌಂಟ್ ಕೇಳಿದ್ದೆ ತಪ್ಪಾಯ್ತು. ಹೆಂಗಾದ್ರೂ ಮಾಡಿ 50 ರೂಪಾಯಿ ವಾಪಸ್ ತಗೊಳ್ಳೇಬೇಕು. ಒಂದಲ್ಲ ಒಂದ್ ಪ್ಲಾನ್ ಹಾಕೊಂಡು ಮತ್ತೆ ಬರ್ತೀನಿ. ನಡೀರ್ಲ ಹೋಗೋಣ.